Hello students, welcome you all. Okay, I am very sorry for the delay in the videos. Okay, so from now on we will continue again. So this is 7th class NCERT, 3rd chapter, Our Changing Earth. Okay, so we'll see what is there in the chapter. So we have seen what is lithosphere, and this lithosphere is broken into the plates. Okay, this entire lithosphere is broken down into the plates. Okay, so these plates will move continuously. Okay, ನಮ್ಮ ಅರ್ತ್ ಮೂವ್ ಆಗ್ತದೆ ಅಂತ ಹೇಳ್ತೀವಲ್ಲ, ಸೊ ದೀಸ್ ಪ್ಲೇಟ್ಸ್ ಆರ್ ದ ಒನ್ಸ್ ವಿಚ್ ಆರ್ ಮೂವಿಂಗ್. Okay, so these plates they move they move slowly in very millimeters. Okay, small ಚಿಕ್ಕದಾಗಿ ಈ ಥರ ಮೂವ್ ಆಗ್ತಾ ಇರುತ್ತೆ ಇನ್ millimeters each year. Okay, so this movement is mainly because of the movement of molten magma. Okay, ನಮ್ಮ ಭೂಮಿ ಒಳಗಡೆ ಮ್ಯಾಗ್ಮಾ ಇರುತ್ತಲ್ಲ ಅದರ ಮೂಮೆಂಟಿಂದಾನೆ these plates will also start moving, and this molten magma will move in a circular manner. Okay, ಈ ಥರ ಮೂಮೆಂಟ್ ಆಗುತ್ತೆ. ಮ್ಯಾಗ್ಮಾ ಇಲ್ಲಿಂದ ಬರುತ್ತೆ ಮ್ಯಾಗ್ಮಾ. ಓಕೆ, ಇಟ್ ವಿಲ್ ಕಮ್ ಲೈಕ್ ದಿಸ್. ಸೊ ಯಾವಾಗ ಇಲ್ಲಿ ಮೂವ್ ಆಗುತ್ತಲ್ಲ ಭೂಮಿಯ ಈ ಲಿಥೋಸ್ಫಿಯರ್ ಕೆಳಗಡೆ, ಸೊ ಈ ಟೈಮಲ್ಲಿ ಇಟ್ ವಿಲ್ ಮೂವ್ ದಿಸ್ ಪ್ಲೇಟ್ ಆಲ್ಸೋ. ಓಕೆ, ಆ್ಯಂಡ್ ಅಗೇನ್ ಇಟ್ ವಿಲ್ ಕಮ್ ಡೌನ್. ಓಕೆ, ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಈ ಥರ ಮೂವ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ ಆ್ಯಕ್ಟಿವಿಟಿ, ಇಟ್ ಈಸ್ ಟು ಶೋ ದ್ಯಾಟ್ ಮೂಮೆಂಟ್. ಸೊ ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಇಟ್ಟಿದ್ದಾರೆ, ಮೇಲ್ಗಡೆ ಒಂದು ಮೇಲ್ಗಡೆ ಇಲ್ಲಿ ಇಟ್ಟಿದ್ದಾರೆ, ಒಂದು ಬೀಕರ್ ಇಟ್ಟಿದ್ದಾರೆ. ಸೊ ಇದರೊಳಗಡೆ ಒಂದು ಪೇಪರ್ ಬಾಲ್ನ ಇಟ್ಟಿದ್ದಾರೆ. ಇಲ್ಲಿ ಕೆಳಗಡೆಯಿಂದ ಹೀಟ್ ಮಾಡ್ತಾ ಇದ್ದಾರೆ. ಸೊ ಯಾವಾಗ ಹೀಟ್ ಜಾಸ್ತಿ ಆಗುತ್ತಲ್ಲ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪ್ಲೇಟು ಈ ಕೆಳಗಡೆಯಿಂದ ಹೀಟ್ ಆದಾಗ ಈ ಕೆಳಗಡೆಯ ಈ ನೀರು ಏನು ಹೀಟ್ ಆಗುತ್ತಲ್ಲ ಇದು ಮೇಲ್ಗಡೆ ಹೋಗೋಕ್ಕೆ ಶುರು ಆಗುತ್ತೆ. ಮೇಲ್ಗಡೆ ಇರತಕ್ಕಂಥ ಕೋಲ್ಡ್ ವಾಟರ್ ಇದು ಕೆಳಗಡೆ ಬರೋದಕ್ಕೆ ಶುರು ಆಗುತ್ತೆ. ಸೊ ಆವಾಗ ಈ ಪೇಪರ್ ಬಾಲ್ ಕೂಡ ಬಿಸಿ ನೀರು ಜೊತೆಗೆ ಮೇಲೆ ಹೋಗ್ತದೆ, ಅದಾದಮೇಲೆ ಈ ಕೋಲ್ಡ್ ವಾಟರ್ ತಣ್ಣೀರು ಜೊತೆಗೆ ಕೆಳಗೆ ಬರ್ತದೆ. ಸೊ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಮೂವ್ಮೆಂಟ್ ಮಾಡುತ್ತೆ. ಸೊ ಸೇಮ್ ಅದೇ ಥರ ಮ್ಯಾಗ್ಮಾ ವಿಲ್ ಆಲ್ಸೋ ಮೂವ್ ಇನ್ ಅ ಸರ್ಕ್ಯುಲರ್ ಫ್ಯಾಷನ್ ಇನ್ ದ ಅರ್ತ್. ಸೊ ದಿಸ್ ಮೂಮೆಂಟ್ ಆಫ್ ದ ಪ್ಲೇಟ್ಸ್, ಈ ಪ್ಲೇಟ್ಸ್ ಮೂಮೆಂಟ್ ಆಗೋದ್ರಿಂದ ಇಟ್ ವಿಲ್ ಆಲ್ಸೋ ಬ್ರಿಂಗ್ ಚೇಂಜಸ್ ಇನ್ ದ ಸರ್ಫೇಸ್ ಆಫ್ ದ ಅರ್ತ್. ಭೂಮಿಯ ಮೇಲ್ಭಾಗ ಏನಿದೆಯಲ್ಲ ಇಲ್ಲಿ ಬೆಟ್ಟ ಗುಡ್ಡಗಳಾಗ್ಬೋದು ಅಥವಾ ಈ ಬಿರುಕು ಬಿಡ್ತಕ್ಕಂಥದ್ದು ವ್ಯಾಲೀಸ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಆಲ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ಮೂಮೆಂಟ್ಸ್ ಆಫ್ ದ ಪ್ಲೇಟ್ಸ್. ಆ್ಯಂಡ್ ದಿಸ್ ಮೂಮೆಂಟ್ ವಿಲ್ ಹ್ಯಾಪನ್ ಬಿಕಾಸ್ ಆಫ್ ದ ಫೋರ್ಸಸ್. ಸೊ ಫೋರ್ಸಸ್ ವಿಚ್ ಅಕರ್ ಇನ್ ದ ಇಂಟೀರಿಯರ್ ಆಫ್ ದ ಅರ್ತ್. ಅಂದರೆ ಭೂಮಿ ಒಳಗಡೆ ಆಗ್ತಕ್ಕಂಥ ಫೋರ್ಸ್ ಏನಿದೆಯಲ್ಲ ಅದನ್ನು ಎಂಡೋಜೆನಿಕ್ ಅಂತ ಹೇಳ್ತೀವಿ. ಭೂಮಿಯ ಮೇಲೆ ಆಗ್ತಕ್ಕಂಥ ಫೋರ್ಸ್ಗಳನ್ನು ನಾವು ಎಕ್ಸೋಜೆನಿಕ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿದೆ ನೋಡಿ, ಎಂಡೋಜೆನಿಕ್ ಭೂಮಿ ಒಳಗಡೆ ಆಗ್ತಕ್ಕಂಥ ಫೋರ್ಸ್, ಸಡನ್ ಫೋರ್ಸಸ್ ಲೈಕ್ ಅರ್ತ್ ಕ್ವ್ಯಾಕ್, ವೋಲ್ಕ್ಯಾನೋ, ಲ್ಯಾಂಡ್ ಸ್ಲೈಡ್. ಓಕೆ, ಡಯಾಸ್ಟ್ರಾಫಿಕ್ ಅಂದರೆ ದೀಸ್ ವಿಲ್ ಬಿಲ್ಡ್ ದ ಮೌಂಟೇನ್ಸ್. ಆ್ಯಂಡ್ ಎಕ್ಸೋಜೆನಿಕ್ ಮೇಲ್ಗಡೆ ಭೂಮಿ ಮೇಲ್ಗಡೆ ಆಗ್ತಕ್ಕಂಥವು ಇರೋಷನ್ ಡೆಪೋಸಿಷನ್ಸ್ ಲೈಕ್ ರಿವರ್, ವಿಂಡೋ, ಸಿ ವೇವ್ಸ್, ಗ್ಲೇಷಿಯರ್ಸ್. ಇದು ಭೂಮಿಯ ಮೇಲ್ಗಡೆ ಆಗ್ತಕ್ಕಂಥ ಫೋರ್ಸ್ಗಳು. ಸೊ ದೀಸ್ ಎಂಡೋಜೆನಿಕ್ ಭೂಮಿ ಒಳಗಡೆ ಆಗ್ತಕ್ಕಂಥವು ದೀಸ್ ಆರ್ ಲೈಕ್ ಅ ಸಡನ್ ಮೂಮೆಂಟ್, ಸಡನ್ನಾಗಿ ಆಗ್ತವೆ ಲೈಕ್ ಅರ್ತ್ ಕ್ವ್ಯಾಕ್, ವೋಲ್ಕ್ಯಾನೋ. ಓಕೆ, ನಾವು ಬೇಗ ಪ್ರೇಟ್ ಮಾಡೋಕ್ಕಾಗೋದಿಲ್ಲ, ಸಡನ್ನಾಗಿ ಆಗ್ತವೆ. ಆ್ಯಂಡ್ ದೇ ವಿಲ್ bring the slow movements also. Okay, and these will cause destruction over the surface of the ಭೂಮಿಯ ಮೇಲ್ಭಾಗದಲ್ಲಿ ಏನು ಮಾಡ್ತವೆ. ಸೊ these will lead to the collapse of the structures. Okay, and human life loss. So it will lead to the destruction on the surface of the earth. ಸೊ ಇಲ್ಲಿ ನೋಡಿ, ಎಂಡೋ ಅಂದರೆ ಇನ್ಸೈಡ್. ದ ಮೀನಿಂಗ್ ಈಸ್ ಇನ್ಸೈಡ್. ಎಕ್ಸೋ ದ ಮೀನಿಂಗ್ ಈಸ್ ಔಟ್ಸೈಡ್. ಜೆನಿಕ್ ಮೀನ್ಸ್ ವರ್ಜಿನ್, ಇಲ್ಲಿಂದ ವರ್ಜಿನ್ ಆಗುತ್ತೆ. ಸೊ ಎಂಡೋಜೆನಿಕ್ ಅಂದರೆ ಇನ್ಸೈಡ್ ವರ್ಜಿನ್, ಭೂಮಿಯ ಒಳಗಡೆ ಆಗ್ತಕ್ಕಂಥ ವರ್ಜಿನ್. ಎಕ್ಸೋ ಔಟ್ಸೈಡ್ ವರ್ಜಿನ್ ಆಗೋದೇ ಎಕ್ಸೋಜೆನಿಕ್. ಸೊ ಇದರಲ್ಲಿ ವೋಲ್ಕ್ಯಾನೋ ಈಸ್ ಅ ಎಂಡೋಜೆನಿಕ್ ಫೋರ್ಸ್. ಸೊ ವೋಲ್ಕ್ಯಾನೋ ಅಂದರೆ ಇಟ್ ಈಸ್ ಅ ವೆಂಟ್ ಅಂದರೆ ಈ ಥರ ಓಪನ್ ಆಗಿರುತ್ತಲ್ಲ, ದಿಸ್ ಇಸ್ ವೆಂಟ್ ಇನ್ ದ ಅರ್ತ್ಸ್ ಕ್ರಸ್ಟ್ ಥ್ರೂ ವಿಚ್ ಮೋಲ್ಟನ್ ಮೆಟೀರಿಯಲ್ ವಿಲ್ ಎರಪ್ಟ್. ಓಕೆ, ಇಲ್ಲಿಂದ ನೋಡಿ, ಇಲ್ಲಿ ವೆಂಟ್ ಇದು, ಇಲ್ಲಿಂದ ಏನಾಗುತ್ತೆ ಮೋಲ್ಟನ್ ಮೆಟೀರಿಯಲ್ ವಿಲ್ ಸ್ಟಾರ್ಟ್ ಕಮಿಂಗ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಓಕೆ, ಸೊ ದಿಸ್ ಈಸ್ ದ ಡೆಫಿನೇಷನ್ ಆಫ್ ದ ವೋಲ್ಕ್ಯಾನೋ. ಓಕೆ, ವೋಲ್ಕ್ಯಾನೋದ ಡೆಫಿನೇಷನ್ ಇದು. ಸೊ ಇಲ್ಲಿ ನೋಡಿ, ಭೂಮಿಯ ಒಳಗಡೆ ಮ್ಯಾಗ್ಮಾ ಇರುತ್ತೆ. ದಿಸ್ ಇಸ್ ಇದು ಮ್ಯಾಗ್ಮಾ ಚೇಂಬರ್, ಇಲ್ಲಿಂದ ಹುಟ್ಟುತ್ತೆ, ಅದು ಮ್ಯಾಗ್ಮಾ ಚೇಂಬರ್. ಇಲ್ಲಿಂದ ಮೇಲ್ಗಡೆ ಏನಾಗುತ್ತೆ, ಈ ಮ್ಯಾಗ್ಮಾ ಮೇಲ್ಗಡೆ ಬರೋಕ್ಕೆ ಶುರು ಆಗುತ್ತೆ. ಸೊ ಇದು ಭೂಮಿಯ ಮೇಲ್ಭಾಗ, ಅರ್ತ್ ಕ್ರಸ್ಟ್. ಓಕೆ, ಇದ್ರ ಕೆಳಗಡೆ ಮ್ಯಾಂಟಲ್ ಇರುತ್ತೆ. ಸೊ ಇಲ್ಲಿ ನೋಡಿ, ಇದು ಬೆಟ್ಟ ಇದು. ಓಕೆ, ಇಲ್ಲಿಂದ ಇದು ಮೇಲ್ಗಡೆ ಬರೋದಕ್ಕೆ ಶುರು ಆಗುತ್ತೆ. ಸೊ ದಿಸ್ ಈಸ್ ದ ವೆಂಟ್ ವೇರ್ ದೇರ್ ಇಸ್ ಓಪನಿಂಗ್, ಅದನ್ನು ವೆಂಟ್ ಅಂತ ಹೇಳ್ತೀವಿ. ಸೊ ದೆನ್ ಇಟ್ ವಿಲ್ ದಿಸ್ ಮ್ಯಾಗ್ಮಾ ಮೇಲ್ಗಡೆ ಬಂದ ಮೇಲೆ ಅದನ್ನು ನಾವು ಲಾವಾ ಅಂತ ಕರಿತೀವಿ, ಮೇಲ್ಗಡೆ ಬಂದ ಮೇಲೆ. ಸೊ ಇದೇನಾಗುತ್ತೆ, ಇಲ್ಲಿ ಈ ಥರ ಹರಿಯೋದಕ್ಕೆ ಶುರು ಆಗುತ್ತೆ, ಅದನ್ನು ಕ್ರೇಟರ್ ಅಂತ ಹೇಳ್ತಾರೆ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಆಲ್ಸೋ ವೆನ್ ದ ಲಿಥೋಸ್ಫಿಯರ್ ಮೇಲ್ಗಡೆ ಇರ್ತಕ್ಕಂಥ ಪ್ಲೇಟ್ ಲಿಥೋಸ್ಫಿಯರ್ ಅದು ಮೂವ್ ಆದಾಗ, ಸೊ ಇಟ್ ವಿಲ್ ಬ್ರಿಂಗ್ ದ ವೈಬ್ರೇಷನ್ಸ್. ಓಕೆ, ಆ್ಯಂಡ್ ದೀಸ್ ವೈಬ್ರೇಷನ್ಸ್ ವಿಲ್ ಟ್ರಾವೆಲ್ ಆಲ್ ಅರೌಂಡ್ ದ ಅರ್ತ್. ಲಿಥೋಸ್ಫಿಯರ್ ಮೂವ್ ಆದ ವೈಬ್ರೇಷನ್ ಆಗುತ್ತೆ. ಆ ವೈಬ್ರೇಷನ್ ಏನಾಗುತ್ತೆ, ದಿಸ್ ವಿಲ್ ಟ್ರಾವೆಲ್ ಅರೌಂಡ್ ದ ಅರ್ತ್. ಭೂಮಿಯ ಪ್ರತಿ ಒಂದು ಮೂಲೆಗೂ ಕೂಡ ಇದು ಹಬ್ಬುತ್ತದೆ, ಈ ವೈಬ್ರೇಷನ್. ಸೊ ದೀಸ್ ವೈಬ್ರೇಷನ್ಸ್ ಆರ್ ಕಾಲ್ಡ್ ಆಸ್ ದ ಅರ್ತ್ ಕ್ವ್ಯಾಕ್ಸ್ ಅಂತ ಹೇಳ್ತೀವಿ ನಾವು.
ಓಕೆ, ಸೊ ಭೂಮಿಯಲ್ಲಿ ಅರ್ಥಕ್ವ್ಯಾಕ್ ಅಂತ ಹೇಳ್ತೀವಲ್ಲ, ಸೊ ಇದೇ ಅರ್ಥ. ದಿಸ್ ಇಸ್ ಅರ್ಥಕ್ವ್ಯಾಕ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ದ ವೈಬ್ರೇಷನ್ ದಟ್ ಈಸ್ ಅಕರಿಂಗ್ ವಿತಿನ್ ದ ಅರ್ತ್. ಸೊ ಹಿಯರ್ ಇನ್ ದ ಅರ್ಥಕ್ವ್ಯಾಕ್ ದ ಪ್ಲೇಸ್ ಇನ್ ದ ಕ್ರಸ್ಟ್ ವೇರ್ ದ ಮೂಮೆಂಟ್ ಸ್ಟಾರ್ಟ್ಸ್ ಈಸ್ ಕಾಲ್ಡ್ ಆಸ್ ದ ಫೋಕಸ್. ಸಿ ಇದು ನೋಡಿ, ದಿಸ್ ಇಸ್ ದ ಕ್ರಸ್ಟ್, ಇಲ್ಲಿ ಕೊಟ್ಟಿದ್ದಾರಲ್ಲ ಫಿಗರು. ಸೊ ದಿಸ್ ಇಸ್ ದ ಕ್ರಸ್ಟ್ ಆಫ್ ದ ಅರ್ತ್. ಇನ್ ದಿಸ್ ಕ್ರಸ್ಟ್ ವೇರ್ ದ ಕ್ರಸ್ಟ್ ಮೂಮೆಂಟ್ ವಿಲ್ ಸ್ಟಾರ್ಟ್, ಓಕೆ, ದ ಪ್ಲೇಸ್ ವೇರ್ ದೇರ್ ಈಸ್ ಒರಿಜಿನ್ ಆಫ್ ದಿಸ್ ವೈಬ್ರೇಷನ್, ಇದನ್ನು ನಾವು ಫೋಕಸ್ ಅಂತ ಹೇಳ್ತೀವಿ. ಓಕೆ, ಫೋಕಸ್ ಇಸ್ ದ ಇಟ್ ಈಸ್ ದ ಪ್ಲೇಸ್ ಇನ್ ದ ಕ್ರಸ್ಟ್ ವೇರ್ ದಿಸ್ ಅರ್ತ್ ಮೂಮೆಂಟ್ ಆರ್ ವೈಬ್ರೇಷನ್ ವಿಲ್ ಸ್ಟಾರ್ಟ್. ಓಕೆ, ದಟ್ ಈಸ್ ಫೋಕಸ್. ಆ್ಯಂಡ್ ದ ಪ್ಲೇಸ್ ಆನ್ ದ ಸರ್ಫೇಸ್ ಅಬೋವ್ ದ ಫೋಕಸ್, ಈ ಫೋಕಸ್ಸಿನ ಮೇಲ್ಗಡೆ ದೇರ್ ವಿಲ್ ಬಿ ಅ ಪ್ಲೇಸ್. ಓಕೆ, ಇದು ಒಳಗಡೆ ಆಯ್ತಿದ್ದು ಫೋಕಸ್, ಭೂಮಿಯ ಮೇಲ್ಗಡೆ ಮೇಲ್ಭಾಗದಲ್ಲಿ ದೇರ್ ವಿಲ್ ಬಿ ಒನ್ ಪ್ಲೇಸ್. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ದ ಎಪಿ ಸೆಂಟರ್. ಓಕೆ, ಫೋಕಸ್ ಒಳಗಡೆ ಇರುತ್ತೆ. ಸೊ ಇದಕ್ಕೆ ಕನೆಕ್ಷನ್ ಆಗಿ ಮೇಲ್ಗಡೆ ಒಂದು ಸರ್ಫೇಸ್ ಮೇಲೆ ಇರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ದ ಎಪಿ ಸೆಂಟರ್. ಸೊ ದಿಸ್ ಎಪಿ ಸೆಂಟರ್ ಇಸ್ ದ ಒನ್ ವೇರ್ ದ ವೈಬ್ರೇಷನ್ ವಿಲ್ ರೀಚ್ ಫಸ್ಟ್. ಓಕೆ, ದ ವೈಬ್ರೇಷನ್ ವಿಲ್ ಟ್ರಾವೆಲ್ ಔಟ್ವರ್ಡ್ಸ್ from the epicenter as waves. So once it reach the epicenter, again it will start moving outwards. ಈ ಥರ ದೂರ ಹೋಗ್ತಾ these vibrations will start moving away. ಓಕೆ, ಸೊ ಆ್ಯಂಡ್ ಈ ಎಪಿಸೆಂಟರ್ ಎಲ್ಲಿ ಬರುತ್ತಲ್ಲ ಅಲ್ಲಿ ಹೆಚ್ಚು ಡ್ಯಾಮೇಜ್ ಇರುತ್ತೆ. ಬಿಕಾಸ್ ವೈಬ್ರೇಷನ್ ಫಸ್ಟ್ ರೀಚ್ ಆಗೋದೇ ಅಲ್ಲಿ, ವೈಬ್ರೇಷನ್ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಜಾಸ್ತಿ ಡಿಸ್ಟ್ರಕ್ಷನ್ ಆಗುತ್ತೆ, ಹೋಗ್ತಾ ಇಲ್ಲಿ ಡಿಸ್ಟ್ರಕ್ಷನ್ ಕಡಿಮೆ ಆಗುತ್ತೆ. ತುಂಬ ದೂರ ಇರೋದಕ್ಕೆ ಅಲ್ಲಿ ಏನು ಗೊತ್ತೂ ಆಗೋದಿಲ್ಲ ವೈಬ್ರೇಷನ್ ಆಗಿರೋದು. ಓಕೆ, ಸೊ ಉದಾಹರಣೆಗೆ ನೋಡಿ, ಅಮೇರಿಕದಲ್ಲಿ ಅರ್ಥಕ್ವೇಕ್ ಆಯಿತು, ವೈಬ್ರೇಷನ್ ಆಯಿತು ಅಂತ ಹೇಳಿದ್ರೆ ನಮ್ಮ ಭಾರತಕ್ಕೆ ತುಂಬ ಕಡಿಮೆ ಇಂಪ್ಯಾಕ್ಟ್ ಆಗುತ್ತೆ, ಅಥವಾ ಕೆಂಟೆಲ್ ನಿಲ್ ಇಂಪ್ಯಾಕ್ಟ್, ಏನು ಇಂಪ್ಯಾಕ್ಟ್ ಆಗೋದಿಲ್ಲ. ಬಿಕಾಸ್ ಅಲ್ಲಿಂದ ಬರ್ತಕ್ಕಂಥ ಈ ವೇವ್ಸ್ ಏನಿದೆಯಲ್ಲ, ಅರ್ಥಕ್ವೇಕ್ ವೇವ್ಸು, ಇದ್ರದ್ದು ಇಂಟೆನ್ಸಿಟಿ ಕಡಿಮೆ ಆಗಿದೆ, ಇದ್ರ ಶಕ್ತಿ ಇರೋದಿಲ್ಲ. ಓಕೆ, ಇಂಟೆನ್ಸಿಟಿ ಕಡಿಮೆ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ. ಓಕೆ, ಸೊ ಇಲ್ಲಿ ದೇರ್ ಆರ್ 3 ಟೈಪ್ಸ್ ಆಫ್ ವೇವ್ಸ್ ಇನ್ ದ ಅರ್ಥಕ್ವೇಕ್ಸ್. ಓಕೆ, ಇದನ್ನು ನಾವು ನೆಕ್ಸ್ಟ್ ನೋಡ್ತೀವಿ. ಪಿ ವೇವ್ಸ್, ಎಸ್ ವೇವ್ಸ್ ಮತ್ತು ಎಲ್ ವೇವ್ಸ್ ಅಂತ ಇರುತ್ತೆ. ನೆಕ್ಸ್ಟ್ ಚಾಪ್ಟರಲ್ಲಿ ನಾವು ಡೀಟೇಲಾಗಿ ನೋಡೋಣ ಅದನ್ನ. ಸೊ ದೀಸ್ ಅರ್ಥಕ್ವೇಕ್ಸ್ ಕೆನಾಟ್ ಬಿ ಪ್ರೆಡಿಕ್ಟೆಡ್. ಓಕೆ, ಅರ್ಥಕ್ವೇಕ್ ಬರೋಕ್ಕಿಂತ ಮುಂಚೆ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ, ಬಟ್ ಅದರ ಇಂಪ್ಯಾಕ್ಟ್ನ ನಾವು ಕಡಿಮೆ ಮಾಡ್ಕೋಬೋದು. ಓಕೆ, ಅದು ನಾವು ಮೊದಲೇ ಪ್ರಿಪೇರ್ ಆಗಿದ್ದೆ. ಸೊ ಕೆಲವೊಂದಿಷ್ಟು ಕಾಮನ್ ಅರ್ಥಕ್ವೇಕ್ ಪ್ರೆಡಿಕ್ಷನ್ ಮೆಥಡ್ಸ್. ಓಕೆ, ಹಿಂದೆ ಜನಗಳು ಯಾವ ಥರ ಪ್ರೆಡಿಕ್ಟ್ ಮಾಡ್ತಾಯಿದ್ದು ಅಂದರೆ ಎನಿಮಲ್ ಬಿಹೇವಿಯರ್. ಓಕೆ, ಎನಿಮಲ್ ಬಿಹೇವಿಯರ್ ನೋಡಿ, ಫಿಶ್ ಪಾಂಡ್ಸಲ್ಲಿ ಇರ್ತಕ್ಕಂಥವು ಫಿಶ್ಗಳು, ಸೊ ಅವರ ಒಂದು ಚಲನವಲನ ನೋಡಿ. ಆ್ಯಂಡ್ ಸ್ನೇಕ್ಸ್ ದೇ ವಿಲ್ ಕಮ್ ಟು ದ ಸರ್ಫೇಸ್. ಸೊ ಇದನ್ನೆಲ್ಲ ನೋಡಿಬಿಟ್ಟು ಅರ್ಥಕ್ವೇಕ್ ಆಗ್ಬೋದು ಅಂತಕ್ಕಂಥದ್ದೊಂದು ಎಸ್ಟಿಮೇಷನನ್ನು ಮಾಡ್ತಾಯಿದ್ರು. ಆ್ಯಂಡ್ ದಿಸ್ ಅರ್ಥಕ್ವೇಕ್ ಈಸ್ ಮೆಜರ್ಡ್ ಯೂಸಿಂಗ್ ಅ ಮಷಿನ್, ಅದನ್ನು ಸಿಸ್ಮೋಗ್ರಾಫ್ ಅಂತ ಹೇಳ್ತೀವಿ. ಸಿಸ್ಮೋಗ್ರಾಫ್ ಯೂಸ್ ಮಾಡಿ ನಾವು ಅರ್ಥಕ್ವೇಕ್ ಮೆಜರ್ ಮಾಡ್ತೀವಿ. ಆ್ಯಂಡ್ ದ ಮ್ಯಾಗ್ನಿಟ್ಯೂಡ್, ಇಟ್ಸ್ ಮ್ಯಾಗ್ನಿಟ್ಯೂಡ್ ಇಸ್ ಮೆಜರ್ಡ್ ಇನ್ ಯೂಸಿಂಗ್ ರಿಚರ್ ಸ್ಕೇಲ್ ಅಂತ ಇರುತ್ತೆ, ಅದನ್ನು ಯೂಸ್ ಮಾಡಿ ಇದರ ಮ್ಯಾಗ್ನಿಟ್ಯೂಡನ್ನು ನಾವು ಮೆಜರ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಆ್ಯಂಡ್ ಅರ್ಥಕ್ವೇಕ್ ವಿತ್ 2.0, ಇಫ್ ಮ್ಯಾಗ್ನಿಟ್ಯೂಡ್ ಈಸ್ 2.0 ಆರ್ ಲೆಸ್, ಆವಾಗ ಅರ್ಥಕ್ವೇಕ್ ಏನಿರುತ್ತೆ ಅದರದ್ದು ಎಫೆಕ್ಟ್ ತುಂಬ ಕಡಿಮೆ. ಅದೇ 5 ಇದ್ದರೆ ಇಟ್ ವಿಲ್ ಕಾಸ್ ದ ಡ್ಯಾಮೇಜ್. ಓಕೆ, ಆ್ಯಂಡ್ 6 ಅಥವಾ ಅದಕ್ಕಿಂತ ಮೇಲೆ ಮ್ಯಾಗ್ನಿಟ್ಯೂಡ್ ಇದ್ದರೆ then it is very strong, and 7 is classified as the major earthquake. So based on the magnitude, okay, you can divide them into major earthquake, minor earthquake, ಈ ಥರ ನಾವು ಕ್ಲಾಸಿಫೈ ಮಾಡ್ಕೋಬೋದು. ಓಕೆ, ಸೊ ವೆನ್ ದೇರ್ ಈಸ್ ಅರ್ಥಕ್ವೇಕ್, ಓಕೆ, ಯು ಕ್ಯಾನ್ ಟೇಕ್ ದ ಫಾಲೋಯಿಂಗ್ ಮೆಜರ್ಸ್. ಅರ್ಥಕ್ವೇಕ್ ಆದಾಗ ನೀವೆಲ್ಲಿ ಬಚ್ಚಿಟ್ಕೋಬೋದು? ಕಿಚನ್ ಕೌಂಟರ್. ಓಕೆ, ಕಿಚನ್ ಇರುತ್ತೆ ಕೌಂಟರು, ಅದರ ಕೆಳಗಡೆ ಇಡ್ಬೋದು, ಅಥವಾ ಟೇಬಲ್ ಅಥವಾ ಡೆಸ್ಕ್ ಕೆಳಗಡೆ ಹೋಗ್ಬೋದು, ಈ ಥರ. ಆ್ಯಂಡ್ ಯು ಶುಡ್ ಸ್ಟೇ ಅವೇ ಫ್ರಮ್ ಫೈರ್ ಪ್ಲೇಸು. ಓಕೆ, ಏರಿಯಾಸ್ ಅರೌಂಡ್ ಚಿಮ್ನೀಸ್, ವಿಂಡೋಸ್ ದಟ್ ಶಟರ್ ಇನ್ಕ್ಲೂಡಿಂಗ್ ಮಿರರ್ಸು, ವಿಂಡೋಸ್ಗಳು ಎಲ್ಲಿ ಬಡ್ದಾಡ್ತವೆ ಅಂಥದ್ರಿಂದ ದೂರ ಇರಬೇಕು. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ದೇರ್ ಈಸ್ ಸಮ್ ಫ್ಯಾಕ್ಟ್ ದಟ್ ಈಸ್ ಗಿವನ್. ವಾಟರ್ ಫಾಲ್ಸ್ ಬಗ್ಗೆ ಕೊಟ್ಟಿದ್ದಾರೆ. ದ ಹೈಯೆಸ್ಟ್ ವಾಟರ್ ಫಾಲ್ ಈಸ್ ಏಂಜಲ್ ಫಾಲ್ಸ್ ಇನ್ ವೆನಿಜುಲಾ. ಓಕೆ, ವೆನಿಜುಲಾ ಅಂತಕ್ಕಂಥ ಒಂದು ದೇಶ ಸೌತ್ ಅಮೇರಿಕಾದಲ್ಲಿದೆ. ಸೊ ಅಲ್ಲಿರ್ತಕ್ಕಂಥದ್ದು ಏಂಜಲ್ ಫಾಲ್ಸ್. ಇಟ್ ಈಸ್ ಅ ಹೈಯೆಸ್ಟ್, ಅಂದರೆ ತುಂಬ ಮೇಲ್ಗಡೆಯಿಂದ ಬೀಳ್ತಕ್ಕಂಥ ಫಾಲ್ ಅಂದರೆ ದಟ್ ಇಸ್ ಹೈಯೆಸ್ಟ್ ವಾಟರ್ ಫಾಲ್ ಈಸ್ ಅ ಏಂಜಲ್ ವಾಟರ್ ಫಾಲ್ ಇನ್ ವೆನಿಜುಲಾ. ದ ಅದರ್ ವಾಟರ್ ಫಾಲ್ಸ್ ಲೈಕ್ ನಯಾಗರ ಫಾಲ್ಸ್. ಈ ನಯಾಗರ ಫಾಲ್ಸ್ ಏನಿದೆ, ಇಟ್ ಈಸ್ ಆನ್ ದ ಬಾರ್ಡರ್ ಬಿಟ್ವೀನ್ ದ ಕೆನಡಾ ಆ್ಯಂಡ್ USA in North America. Canada, USA is in North American continent. And Victoria Falls, this is on the border of Zambia and Zimbabwe in Africa. So ಕೆಲವೊಂದು ಸರಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ UPSCನಲ್ಲಿ ದೇ ಯೂಶ್ವಲಿ ಆಸ್ಕ್ ದ ಲೊಕೇಶನ್ಸ್, ಮ್ಯಾಪ್ಸ್ ಆ್ಯಂಡ್ ಲೊಕೇಶನ್ಸಲ್ಲಿ ದೀಸ್ ವಾಟರ್ ಫಾಲ್ಸ್ ವಿಲ್ ಆಲ್ಸೋ ಬಿ ಇಂಪಾರ್ಟೆಂಟ್. ಓಕೆ, ಸೊ ನಾವು ಲೆಟ್ ಸಿ ದ ಮೇಜರ್ ಲ್ಯಾಂಡ್ ಫಾರ್ಮ್ಸ್. ಸಿ, ನಮ್ಮ ಅರ್ಥ ಮೇಲೆ ಲ್ಯಾಂಡ್ ಫಾರ್ಮ್ಸ್ ಆರ್ ಫಾರ್ಮ್ಡ್ ಮೇನ್ಲಿ ಬಿಕಾಸ್ ಆಫ್ ದ ವೆದರಿಂಗ್ ಆ್ಯಂಡ್ ಇರೋಷನ್. ಸೊ ವೆದರಿಂಗ್ ಅಂದರೆ ಏನು, ನಾವು ಆಲ್ರೆಡಿ ನೋಡಿದ್ದೀವಿ. ಇಟ್ ಈಸ್ ಬ್ರೇಕಿಂಗ್ ಅಪ್ ಆಫ್ ರಾಕ್ಸ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಭೂಮಿಯ ಮೇಲೆ ಇರ್ತಕ್ಕಂಥ ರಾಕ್ಸ್ ನಾವು ಬ್ರೇಕಪ್ ಮಾಡೋದೇ ವೆದರಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ವೆದರ್ಡ್ ರಾಕ್ಸ್ ಅಥವಾ ಬ್ರೇಕಪ್ ಆಫ್ ರಾಕ್ಸ್
ಇದೇನು ಮಾಡುತ್ತೆ, ದಿಸ್ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಬೈ ದ ವಿಂಡು, ರಿವರು, ವಾಟರು. ಸೊ ಅದನ್ನು ನಾವು ಇರೋಷನ್ ಅಂತ ಕರಿತೀವಿ. ಸೊ ದಿಸ್ ಇರೋಡೆಡ್ ಮೆಟೀರಿಯಲ್ ವಿಲ್ ಟ್ರಾನ್ಸ್ಪೋರ್ಟ್ ದಿಸ್ through water, wind, and this will be deposited. Okay, so this process of both erosion and deposition will create the landforms on the earth. Okay, so ಅದರಲ್ಲಿ ಲೆಟ್ಸ್ ಸಿ ರಿವರ್. ಹಾಗಂದರೆ ರಿವರ್ ಏನೇನು ಲ್ಯಾಂಡ್ಫಾರ್ಮ್ ಮಾಡುತ್ತೆ ಅಂತ ನೋಡೋಣ. ಸೊ ಒಂದು ರಿವರ್ ವಿಲ್ ಫಾರ್ಮ್ ದ ವಾಟರ್ಫಾಲ್. ಈ ಥರ ರಾಕ್ ಸರ್ಫೇಸಿಂದ ಹರಿತಕ್ಕಂಥ ನೀರು ವಾಟರ್ಫಾಲ್ ಆಗಿ ಮಾಡ್ತದೆ. ಓಕೆ, ಆ್ಯಂಡ್ ಇಟ್ ವಿಲ್ ಫಾರ್ಮ್ ದ ಮೆಂಡರ್ಸ್ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ. ಈ ರಿವರ್ ಫ್ಲೋ ಆಗುವಾಗ ಈ ಥರ, ಸೊ ಇಟ್ ವಿಲ್ ಫೈಂಡ್ ದ ಸ್ಮೂತ್ ಸರ್ಫೇಸ್. ಇಲ್ಲಿ ನೋಡಿ, ಇಲ್ಲಿ ಹಾರ್ಡ್ ಸರ್ಫೇಸ್ ಅಂದರೆ ಅಲ್ಲಿ ರಿವರ್ ಕಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಸ್ಮೂತ್ ಸರ್ಫೇಸ್ ಎಲ್ಲಿದೆ ಅಲ್ಲಿ ಕಟ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಕರ್ವ್, ಟ್ವಿಸ್ಟ್ ಆ್ಯಂಡ್ ಟರ್ನ್ ಇರುತ್ತಲ್ಲ, ಇದನ್ನು ಮೆಂಡರ್ ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ದಿಸ್ ಮೆಂಡರ್ ಬಿಕಾಸ್ ಆಫ್ ಕಂಟಿನ್ಯೂಸ್ ಎರೋಷನ್ ಡೆಪೋಸಿಷನ್. ಸೊ ಇಲ್ಲಿ ನೋಡಿ, ಈ ನದಿ ಹರಿಯುವಾಗ ಇಲ್ಲಿ ಏನಾಗುತ್ತೆ, ಇಲ್ಲಿ ಹಾರ್ಡ್ ಸರ್ಫೇಸಲ್ಲಿ ಇರೋಷನ್ ಆಗುತ್ತೆ. ಸೊ ಇಲ್ಲಿ ಹರಿದು ಈ ಕಡೆ ಈ ಭಾಗದಲ್ಲಿ ಡೆಪೋಸಿಷನ್ಸ್ ಆಗ್ತವೆ, ಮಣ್ಣು ಕಲ್ಲು ಎಲ್ಲ. ಸೊ ಈ ಥರ ಕಂಪ್ಲೀಟ್ ಒಂಥರ ಡೆಪೋಸಿಷನ್ಸ್ ಆಗ್ತಾ ಏನಾಗುತ್ತೆ, ಒಂದು ಸಾರಿ ಇದು ಕಟ್ಟಾಗಿಬಿಡುತ್ತೆ. ಇಲ್ಲಾಗಿದೆ ನೋಡಿ ಇಲ್ಲಿ. ಓಕೆ, ಯಾವಾಗ ಒಂದು ಸಾರಿ ನದಿ ಇಲ್ಲಿ ಹರಿತಾ ಇರುತ್ತೆ, ಇದು ಏನಾಗ್ಬಿಡುತ್ತೆ, ಒಂದು ಸಾರಿ ಕಂಪ್ಲೀಟ್ ಸಪ್ರೇಟ್ ಕಟ್ಟಾಗಿಬಿಡುತ್ತೆ. ಸೊ ಅದನ್ನು ನಾವು ಆಕ್ಸ್ಬೋ ಲೇಕ್ ಅಂತ ಹೇಳ್ತೇವೆ. ಓಕೆ, ಇಟ್ ಈಸ್ ಕಾಲ್ಡ್ ಆಸ್ ದ ಆಕ್ಸ್ಬೋ ಲೇಕ್. ಸೊ ನೀವು ನೋಡಿ, ಯಾವುದಾದ್ರೂ ಒಂದು ನದಿ ಹರಿತಾ ಇರುವಾಗ ನೀವು ಅಬ್ಸರ್ವ್ ಮಾಡಬೇಕಾರೆ, ಸೊ ಇಲ್ಲಿ ಒಂದು ಯಾವುದೋ ಒಂದು ಸರ್ಫೇಸ್ ಇರುತ್ತೆ ಇಲ್ಲಿ. ಓಕೆ, ಸೊ ಇಲ್ಲೊಂದು ಡೆಪೋಸಿಷನ್ ಥರ ಇರುತ್ತೆ, ಅದರ ಮಧ್ಯೆ ಒಂದು ಸಣ್ಣ ಲೇಕ್ ಥರ ಆಗಿರುತ್ತೆ. ಓಕೆ, ಇಟ್ ಈಸ್ ಬಿಕಾಸ್ ಆಫ್ ಮೇನ್ಲಿ ದಿಸ್ ಆಕ್ಸ್ಬೋ ಲೇಕ್. ಓಕೆ, ಸೊ ಇಲ್ಲಿ ಆಗ್ತಾಯಿದೆ ನೋಡಿ, ಇಲ್ಲಿ ಡೆಪಾಸಿಟ್ ಆಗ್ತಾಯಿದೆ ಅಲ್ವಾ. ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಡೆಪಾಸಿಟ್ ಆಗಿ ಒಂದು ಸರಿ ಏನಾಗ್ಬಿಡುತ್ತೆ ಅಂದರೆ ಇದು ಕಂಪ್ಲೀಟ್ಲಿ ಬ್ಲಾಕ್ ಆಗಿಬಿಡುತ್ತೆ. ಓಕೆ, ಆವಾಗ ಏನಾಗುತ್ತೆ, ನದಿ ಇಟ್ ವಿಲ್ ಫೈಂಡ್ ಸಮ್ ಅದರ್ ವೇ. ಓಕೆ, ಬೇರೆ ಒಂದು ದಿಕ್ಕಲ್ಲಿ ಹರಿಯೋಕ್ಕೆ ಶುರು ಆಗುತ್ತೆ. ಓಕೆ, ಆ್ಯಂಡ್ ಇದು ಸಪ್ರೇಟ್ ಆಗಿಬಿಡುತ್ತೆ. ಸೊ ದಿಸ್ ಇಸ್ ಹೌ ಇಟ್ ವಿಲ್ ಲೀಡ್ ಟು ದ ಆಕ್ಸ್ಬೋ ಲೇಕ್. ಆ್ಯಂಡ್ ಸಮ್ಟೈಮ್ಸ್ ಏನಾಗುತ್ತೆ, ದ ರಿವರ್ ವಿಲ್ ಸ್ಟಾರ್ಟ್ ಓವರ್ಫ್ಲೋ. ಓಕೆ, ನದಿ ಹರಿವು ಹೆಚ್ಚಾದಾಗ ಇಟ್ ವಿಲ್ ಲೀಡ್ ಟು ದ ಫ್ಲಡ್. ಓಕೆ, ಫ್ಲಡ್ಡಿಂಗ್ ಇನ್ ದ ನೈಬರಿಂಗ್ ಏರಿಯಾಸ್ ಆಗುತ್ತೆ. ಫ್ಲಡ್ ಆದಾಗ ಏನಾಗುತ್ತೆ, ಇಟ್ ವಿಲ್ ಡೆಪಾಸಿಟ್ ದ ಸೆಡಿಮೆಂಟ್ಸ್. ಓಕೆ, ಇಲ್ಲಿ ಹರಿಯುವಾಗ ಏನಾಗುತ್ತೆ, ಇದು ಬೇರೆ ಕಡೆ ಸೆಡಿಮೆಂಟ್ಸ್ನ ಡೆಪಾಸಿಟ್ ಮಾಡುತ್ತೆ. ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಆಸ್ ದ ಫ್ಲಡ್ ಪ್ಲೇನ್. ಓಕೆ, ಇದು ಇಲ್ಲಿ ನೋಡಿ ಫ್ಲಡ್ ಪ್ಲೇನ್ಸ್ ಅಂತೇಳಿ. ಸೊ ವೇರ್ ದ ರಿವರ್ ವಿಲ್ ಡೆಪಾಸಿಟ್ ದ ಸೆಡಿಮೆಂಟ್ಸ್. ಆ್ಯಂಡ್ ದ ರೈಸ್ಡ್ ಬ್ಯಾಂಕ್ಸ್ ಆರ್ ಕಾಲ್ಡ್ ಆಸ್ ಲಿವಿಸ್. ಇಲ್ಲಿದೆಲ್ಲ ಲಿವಿಸ್. ರೈಸ್ಡ್ ಬ್ಯಾಂಕ್ ಅಂದರೆ ಇದು ನದಿ ಹರಿತಾ ಇರುತ್ತೆ, ಇಲ್ಲಿ ಡೆಪಾಸಿಟ್ ಆಗಿರತಕ್ಕಂಥ ಸೆಡಿಮೆಂಟ್ಸ್ ಇರುತ್ತೆ. ಸೊ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ರೇಸ್ಡ್ ಪ್ಲ್ಯಾಟ್ಫಾರ್ಮ್ ಥರ ಆಗಿರುತ್ತೆ. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ದ ಲಿವಿಸ್. ಸೊ ಒನ್ಸ್ ದ ರಿವರ್ ಸ್ಟಾರ್ಟ್, ಓಕೆ, ರಿವರ್ ಎಂಡ್ ಹೋಗ್ತಾ ಅಥವಾ ಸಮುದ್ರ ಮಟ್ಟಕ್ಕೆ ಹೋಗಿದ ತಕ್ಷಣ ಏನಾಗುತ್ತೆ, ಇಟ್ ವಿಲ್ ಬ್ರೇಕಪ್ ಇನ್ ಟು ದ ಸ್ಟ್ರೀಮ್ಸ್ ಕಾಲ್ಡ್ ಆಸ್ ಡಿಸ್ಟ್ರಿಬ್ಯೂಟರೀಸ್. ಇಲ್ಲಿ ನೋಡಿ, ನದಿ ಹರಿತಾ ಬಂತು, ಇಲ್ಲಿ ಸಮುದ್ರ ನಿಯರ್ ಬಂದ ತಕ್ಷಣ ಇಟ್ ವಿಲ್ ಸ್ಟಾರ್ಟ್ ಅಗೇನ್ ಟು ಬ್ರೇಕಪ್ ಆ್ಯಂಡ್ ಇಟ್ ವಿಲ್ ಸ್ಟಾರ್ಟ್ ಡಿಸ್ಟ್ರಿಬ್ಯೂಷನ್. ಬಿಕಾಸ್ ಇಲ್ಲಿ ನದಿ ಹರಿದು ಬಂದು ಏನಾಗುತ್ತೆ, ಇಟ್ ವಿಲ್ ಸ್ಟಾರ್ಟ್ ಡೆಪಾಸಿಟಿಂಗ್. ಓಕೆ, ಡೆಪಾಸಿಷನ್ ಆಫ್ ರಾಕ್ಸ್, ಸೆಡಿಮೆಂಟ್ಸ್ ಆಗುತ್ತೆ. ಸೊ ದೆನ್ ಇಟ್ ವಿಲ್ ಸ್ಟಾರ್ಟ್ ಬ್ರೇಕಿಂಗ್ ಅಪ್. ಸೊ ಇಟ್ ವಿಲ್ ಡೆಪಾಸಿಟ್ ದ ಲೋಡ್ ಆ್ಯಂಡ್ ಈಚ್ ಡಿಸ್ಟ್ರಿಬ್ಯೂಟರಿ ಅಂತ ಹೇಳ್ತೀವಿ. Each distributary will form its own mouth. Okay, so this collection of sediments from all the mouths will form the delta. ಅಂದರೆ ಭೂಮಿ ಇಲ್ಲೇನು ಡೆಪಾಸಿಟ್ ಮಾಡುತ್ತಲ್ಲ, ಆ್ಯಂಡ್ ಪ್ರತಿಯೊಂದು ಈ ಡಿಸ್ಟ್ರಿಬ್ಯೂಟರಿ ಏನಿದೆ, ಡಿಸ್ಟ್ರಿಬ್ಯೂಟರಿ ವಿಲ್ ಸ್ಟಾರ್ಟ್ ಡೆಪಾಸಿಟಿಂಗ್. ಸೊ ಇದು ಎಂಟೈರ್ ಸ್ಟ್ರಕ್ಚರ್ನ ನಾವು ಡೆಲ್ಟಾ ಅಂತ ಕರಿತೀವಿ. ಡೆಲ್ಟಾ ಅಂದರೆ ವೇರ್ ದ ರಿವರ್ ವಿಲ್ ಸ್ಟಾರ್ಟ್ ಡೆಪಾಸಿಟಿಂಗ್ ಇಟ್ಸ್ ಕಲೆಕ್ಷನ್ ಆ್ಯಂಡ್ ವಿಲ್ ಡಿವೈಡ್ ಇಂಟು ಡಿಸ್ಟ್ರಿಬ್ಯೂಟರೀಸ್ ಈಸ್ ಕಾಲ್ಡ್ ಆಸ್ ದ ಡೆಲ್ಟಾ ಅಂತ ನಾವು ಹೇಳ್ಬೋದು. ಸೊ ನಾವು ಲೆಟ್ ಸಿ ದ ಸಿ ವೇವ್ಸ್. ಹಾಗಂದರೆ ಸಿ ವೇವ್ಸ್ ಏನೇನು ಫಾರ್ಮ್ ಮಾಡುತ್ತೆ ಅಂತ ನೋಡೋಣ. ನಾವು ನೋಡಿದಾಗ ಸಿ ವೇವ್ಸ್ ಇಸ್ ಎ ಎಕ್ಸೋಜೆನಿಕ್ ಫೋರ್ಸ್, ಮೇಲ್ಗಡೆ ಆಗ್ತಕ್ಕಂಥದ್ದು. ಸೊ ದಿಸ್ ವಿಲ್ ಆಲ್ಸೋ ಲೀಡ್ ಟು ಇರೋಷನ್ ಆ್ಯಂಡ್ ಡೆಪೋಸಿಷನ್, ಓಕೆ, ಆಫ್ ದ ಕೋಸ್ಟಲ್ ಲ್ಯಾಂಡ್ ಫಾರ್ಮ್ಸ್. ಸೊ ವೇರ್ ದ ಹೋಲೋ ಲೈಕ್ ಕೇವ್ಸ್ ವಿಲ್ ಬಿ ಫಾರ್ಮ್ಡ್ ಆನ್ ದ ರಾಕ್ಸ್. ಓಕೆ, ರಾಕ್ಸ್ ಮೇಲ್ಗಡೆ ಹೋಲೋ ಲೈಕ್ ಕೇವ್ಸ್ ಈ ಥರ ಇದೆ ನೋಡಿ, ಈ ಥರ ಫಾರ್ಮೇಷನ್ ಶುರು ಆಗುತ್ತೆ. ಆ್ಯಂಡ್ ದೀಸ್ ಆರ್ ಕಾಲ್ಡ್ ಆಸ್ ಸಿ ಕೇವ್ಸ್. ಇಲ್ಲಿ ಚಿಕ್ಕದಾಗಿ ಆಗ್ತಾ ಇದೆಯಲ್ಲ, ಇದು ಸಿ ವೇವ್ಸಿಂದ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ರಾಕ್ ಒಡೆದು ಒಂದು ಸಣ್ಣ ಕೇವ್ ಥರ ಆಗುತ್ತೆ, ದಟ್ ಈಸ್ ಸಿ ಕೇವ್. ಯಾವಾಗ ಈ ಸಿ ಕೇವ್ ದೊಡ್ಡದಾಗ್ತಾ ಹೋಗುತ್ತೆ, ದೆನ್ ಇಟ್ ವಿಲ್ ಫಾರ್ಮ್ ಅ ಸಿ ಆರ್ಚ್ ಫಾರ್ಮ್ ಆಗುತ್ತೆ. ಸೊ ಕಂಪ್ಲೀಟ್ ಈ ಕಡೆಯಿಂದ ಆ ಕಡೆ ಕಂಪ್ಲೀಟ್ಲಿ ಏನಾಗುತ್ತೆ, ಓಪನ್ ಆಗುತ್ತೆ, ದಟ್ ಈಸ್ ಸಿ ಆರ್ಕ್. ಆ್ಯಂಡ್ ಈ ಥರ ವೇವ್ಸ್ ಕಂಟಿನ್ಯೂಸ್ ಆಗಿ ಏನು ಮಾಡುತ್ತೆ, ಇಟ್ ವಿಲ್ ಫೈನಲಿ ಏನಾಗುತ್ತೆ, ಇಟ್ ವಿಲ್ ಸ್ಟಾರ್ಟ್ ಬ್ರೇಕಿಂಗ್ ದಿಸ್ ಎಂಟೈರ್ ರಾಕ್. ಓಕೆ, ಸೊ ಆವಾಗ ಕೇವಲ ಈ ವಾಲ್ ಥರ ಶೇಪ್ ಮಾತ್ರ ಉಳಿಯುತ್ತೆ. ಆ್ಯಂಡ್ ದಿಸ್ ವಾಲ್ ಟೈಪ್ ಶೇಪ್ ಇಸ್ ಕಾಲ್ಡ್ ಆಸ್ ದ ಸ್ಟ್ಯಾಕ್ ಅಂತ ಹೇಳ್ತೇವೆ. ಆ್ಯಂಡ್ ದ ಸ್ಟೀಪ್ ರಾಕಿ ಕೋಸ್ಟ್ ರೈಸಿಂಗ್ ಆಲ್ಮೋಸ್ಟ್ ವರ್ಟಿಕಲಿ ಅಬೌವ್ ದ ಸಿ ವಾಟರ್ ಈಸ್ ಕಾಲ್ಡ್ ಎಸ್ ಸಿ ಕ್ಲಿಫ್. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಸಮುದ್ರ ಅನ್ನೋದಿರುತ್ತೆ, ಇಲ್ಲಿ ಒಳಗಡೆಯಿಂದ ಒಂದು ಮೌಂಟೇನ್ ಥರ ಇರುತ್ತೆ, ಕಲ್ಲು ಥರ ಇರುತ್ತೆ. ಸೊ ಅದು ಹಿಂಗೆ ಮೇಲ್ಗಡೆ ಏನಾಗಿರುತ್ತೆ, ತುಂಬ ಚೂಪಾಗಿ ಇರ್ತದೆ. ಓಕೆ, ಅದನ್ನು ಸಿ ಕ್ಲಿಫ್ ಅಂತ ಕರಿತೀವಿ. ಆ್ಯಂಡ್ ದೀಸ್ ಸಿ ವೇವ್ಸ್ ವಿಲ್ ಆಲ್ಸೋ ಡೆಪಾಸಿಟ್ ದ ಸೆಡಿಮೆಂಟ್ಸ್ ಅಲಾಂಗ್ ದ ಶೋರ್ ಫಾರ್ಮಿಂಗ್ ದ ಬೀಚಸ್. ನಾವು ಇವಾಗ ಬೀಚ್ಗಳು ನೋಡ್ತಾ ಇದ್ದೀವಲ್ಲ ನಮ್ಮ ಕರ್ನಾಟಕದಲ್ಲಿ, ಮುರುಡೇಶ್ವರ ಬೀಚು, ಮಲ್ಪೆ ಬೀಚು. ಓಕೆ, ಇದೆಲ್ಲ ಬೀಚ್ಗಳಂದರೆ ಈ ಸಿ ವೇವ್ಸ್ ಏನಿದೆಲ್ಲ ದೇ ವಿಲ್ ಡೆಪಾಸಿಟ್ ದ ಸೆಡಿಮೆಂಟ್ಸ್.
ಸೊ ಇದರಿಂದ ನಮಗೆ ಮರಳು ಕೂಡ ಸಿಗೋದು, ಮರಳು ಕೂಡ ಹಿಂಗೆ ನಮಗೆ ಸಿಗೋದು. ಓಕೆ, ಸೊ ನಾವು ಲೆಟ್ಸ್ ಸಿ ಐಸ್. ಗ್ಲೇಷಿಯರ್ಸ್ ಏನೇನು ಮಾಡುತ್ತೆ? ಸಿ ಗ್ಲೇಷಿಯರ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ದ ರಿವರ್ಸ್ ಆಫ್ ಐಸ್. ಓಕೆ, ಐಸ್ ಡೆಪಾಸಿಷನ್ ನಾವು ಗ್ಲೇಷಿಯರ್ಸ್ ಅಂತ ಕರಿತೀವಿ. ಸೊ ವೆನ್ ದಿಸ್ ಐಸ್ ವಿಲ್ ಮೆಲ್ಟ್, ಐಸ್ ಮೆಲ್ಟ್ ಆದಾಗ ಸೊ ದಿಸ್ ವಿಲ್ ಕನ್ವರ್ಟ್ ಟು ದ ವಾಟರ್. ಸೊ ದಿಸ್ ವಾಟರ್ ವಿಲ್ ಫ್ಲೋ ಆ್ಯಂಡ್ ವಿಲ್ ಫಾರ್ಮ್ ದ ಲೇಕ್ಸ್. ಆ್ಯಂಡ್ ಈವನ್ ಈ ಗ್ಲೇಷಿಯರ್ ಇಂದ ದಟ್ ವಿಲ್ ಆಲ್ಸೋ ಕ್ಯಾರಿ ಸಮ್ ಮೆಟೀರಿಯಲ್ಸ್ ಆ್ಯಂಡ್ ದಿಸ್ ವಿಲ್ ಫಾರ್ಮ್ಸ್ ಬಿಗ್ ರಾಕ್ಸ್, ಸ್ಮಾಲ್ ಸ್ಯಾಂಡ್ ಆ್ಯಂಡ್ ಸಿಲ್ಟ್ ವಿಲ್ ಆಲ್ಸೋ ಗೆಟ್ ಡೆಪಾಸಿಟೆಡ್ ಬಿಕಾಸ್ ಆಫ್ ದಿಸ್ ಗ್ಲೇಷಿಯರ್ಸ್ ಆಲ್ಸೋ. ಸೊ ಈ ಥರ ಡೆಪಾಸಿಷನನ್ನು, ಗ್ಲೇಷಿಯರ್ ಡೆಪಾಸಿಷನನ್ನು ನಾವು ಗ್ಲೇಷಿಯಲ್ ಮೊರೈನ್ಸ್ ಅಂತ ಕರಿತೀವಿ. ಸಿ ರಿವರ್ ಡೆಪಾಸಿಟ್ ಮಾಡಿದ್ದು ಸೆಡಿಮೆಂಟ್ಸ್ ಅಂತ ಕರಿತೀವಿ, ಗ್ಲೇಷಿಯರ್ ಡೆಪಾಸಿಟ್ ಮಾಡಿದ್ದನ್ನು ಮೊರೈನ್ಸ್ ಅಂತ ಕರಿತೀವಿ. ಸೊ ನಾವು ಲೆಟ್ಸ್ ಸಿ ವಿಂಡ್. ವಿಂಡ್ ಏನೇನು ಮಾಡುತ್ತೆ ಹಾಗಿದ್ರೆ? ಸಿ ವಿಂಡ್ ಈಸ್ ಆಲ್ಸೋ ಇರೋಷನ್ ಮಾಡುತ್ತೆ. ಓಕೆ, ಇರೋಷನ್ ಆ್ಯಂಡ್ ಇಟ್ ವಿಲ್ ಡೆಪಾಸಿಟ್ ದ ಮೆಟೀರಿಯಲ್ಸ್. ಓಕೆ, ಸೊ ಬಿಕಾಸ್ ಆಫ್ ದಿಸ್ ಇನ್ ದ ಡಿಸರ್ಟ್ಸ್ ಇಟ್ ವಿಲ್ ಫಾರ್ಮ್ ಮಶ್ರೂಮ್ ರಾಕ್ಸ್. ಮಶ್ರೂಮ್ ರಾಕ್ಸ್ ಅಂದರೆ ಸಿ ಈ ಥರ ಒಂದು ಕಲ್ಲು ಬಂಡೆ ಇದೆ ಅಂದ್ಕೊಳ್ಳಿ. ಓಕೆ, ಸೊ ಕಂಟಿನ್ಯೂಸ್ ವಿಂಡ್ ಇದರ ಮೇಲೆ ಫೋರ್ಸ್ ಆಗಿ ಏನಾಗುತ್ತೆ ಅಂತೇಳಿ ಕೆಳಗಡೆ ಇರತಕ್ಕಂತಹ ಈ ಪೋರ್ಷನ್ ಇದೆಲ್ಲ ಇದು ಕಡಿಮೆ ಆಗ್ತಾ ಬರುತ್ತೆ ಈ ಥರ. ಓಕೆ, ಕಡಿಮೆ ಆಗ್ತಾ ಬಟ್ ಮೇಲ್ಗಡೆ ಏನಾಗುತ್ತೆ, ಈ ರಾಕ್ ಸರ್ಫೇಸ್ ಈ ಥರ ಇರುತ್ತೆ. ಸೊ ಇಟ್ ವಿಲ್ ಲುಕ್ ಲೈಕ್ ಅ ಮಶ್ರೂಮ್, ಅದನ್ನು ಮಶ್ರೂಮ್ ರಾಕ್ ಅಂತ ಹೇಳ್ತೀವಿ. ಸೊ ಇಟ್ ವಿಲ್ ಹ್ಯಾವ್ ನ್ಯಾರೋ ಬೇಸ್ ವಿಲ್ ಬಿ ನ್ಯಾರೋ ಆ್ಯಂಡ್ ವೈಡರ್ ಟಾಪ್. ಆ್ಯಂಡ್ ದಿಸ್ ವಿಂಡ್ ವಿಲ್ ಆಲ್ಸೋ ಲಿಫ್ಟ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ದ ಸ್ಯಾಂಡ್ ಫ್ರಮ್ ಒನ್ ಪ್ಲೇಸ್. ಇಲ್ಲಿ ನೋಡಿ ಡಿಸರ್ಟಲ್ಲಿ ಗಾಳಿ ಏನು ಮಾಡುತ್ತೆ, ಈ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಇಟ್ ವಿಲ್ ಮೂವ್ ದ ದಿಸ್ ಸ್ಯಾಂಡ್. ಓಕೆ, ಸೊ ವೆನ್ ದ ವಿಂಡ್ ಸ್ಟಾಪ್ ಇಟ್ ವಿಲ್ ಡೆಪಾಸಿಟ್ ಓಕೆ ಲೈಕ್ ಅ ಹಿಲ್ ಲೈಕ್ ಸ್ಟ್ರಕ್ಚರ್ ಇನ್ ದ ಡಿಸರ್ಟ್. ಅದನ್ನು ಸ್ಯಾಂಡ್ ಡ್ಯೂನ್ಸ್ ಅಂತ ಇದೆ ನೋಡಿ. ಓಕೆ, ದಿಸ್ ಈಸ್ ಅ ಸ್ಯಾಂಡ್ ಡ್ಯೂನ್. ಓಕೆ, ಇಲ್ಲಿ ಗಾಳಿ ಏನಾಗುತ್ತೆ, ಇಲ್ಲಿ ಡೆಪಾಸಿಟ್ ಮಾಡ್ತು, ಅಲ್ಲಿ ಗಾಳಿ ಮುಗಿದ ತಕ್ಷಣ ಇಲ್ಲಿ ಡೆಪಾಸಿಟ್ ಆಗುತ್ತೆ. ದಿಸ್ ವಿಲ್ ಬಿಕಮ್ ಅ ಸ್ಯಾಂಡ್ ಡ್ಯೂನ್. ಓಕೆ, ಸೊ ವೆನ್ ಸಚ್ ಸ್ಯಾಂಡ್ ಈಸ್ ಡೆಪಾಸಿಟ್ ಇನ್ ಲಾರ್ಜ್ ಏರಿಯಾಸ್, ಅದನ್ನು ನಾವು ಲೀವ್ಸ್ ಅಂತ ಕರಿತೇವೆ. ಸೊ ಯಾವಾಗ ಈ ಥರದ ಸ್ಯಾಂಡು ಲಾರ್ಜ್ ಸರ್ಫೇಸ್ ಅಲ್ಲಿ ಡೆಪಾಸಿಟ್ ಆದಾಗ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅ ಲೀವ್ಸ್. ಓಕೆ, ಸ್ಯಾಂಡ್ ಡ್ಯೂನ್ ಅಂದರೆ ಸ್ಮಾಲ್ ಪೋರ್ಷನ್ ಆಫ್ ಡೆಪಾಸಿಷನ್, ಲಾರ್ಜ್ ಪೋರ್ಷನ್ ಆಫ್ ಡೆಪಾಸಿಷನನ್ನು ನಾವು ಲೀವ್ಸ್ ಅಂತ ಕರಿತೀವಿ. ಸೊ ಸಚ್ ಲಾರ್ಜ್ ಡೆಪಾಸಿಟ್ಸ್ ಆಫ್ ಲೀವ್ಸ್ ಈಸ್ ಫೌಂಡ್ ಇನ್ ಚೈನಾ. ಓಕೆ, ಸೊ ದಿಸ್ ಈಸ್ ದ ಎಂಡ್ ಆಫ್ ದ ಚಾಪ್ಟರ್. ಥ್ಯಾಂಕ್ ಯು.